ನೀವು ಒಬ್ರಿ ಅಟ್ರು ಕಾಸು ಹೋಗ್ರಿ. ಇವ್ರ 1 ಮಿನಿಟ್ ತಡ್ರಿ ಸಾಹೇಬ್ರ. ಕೋಚರ್ ಶಂಕರಯ್ಯ 1 ಮಿನಿಟ್ ತಡಿ. ಈ ಒಂದು ಕುಸ್ತಿ ಚಾಲನೆಗಾಗಿ ಧಾರವಾಡ ಗ್ರಾಮೀಣ ಮಂಡಳದ ಅಧ್ಯಕ್ಷರಾಗಿರುವಂತಹ ಶಂಕರ್ ಕುಮಾರಣ್ಣ ದೇಸಾಯಿ ರವರನ್ನ ನಾಡು ಕೆಸಿಡಿ ಮೈದಾನದಲ್ಲಿ ಇಂದಿನಿಂದ ಆರಂಭಗೊಂಡಿರುವಂತಹ ನಮ್ಮ ಭಾರತ ಘನ ಸರ್ಕಾರದ ಕೇಂದ್ರದ ಸಚಿವರು ಧಾರವಾಡ ಲೋಕಸಭಾ ಮತಕ್ಷೇತ್ರದ ನಲ್ಮೆಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪ್ರಸ್ತುತಪಡಿಸುವ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಲೋಕಸಭಾ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು. ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಇದೀಗ ತಾನೇ BM ಪಾಟೀಲ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯವಾದ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದೀವಿ. ಹಲೋ ಹಲೋ. ಇದಾದ ನಂತರ ಈ ಕುಸ್ತಿ ಮುಗಿದ ನಂತರ 57 ಕೆಜಿ ವಿಭಾಗದಲ್ಲಿ ನಂಬರ್ 1 ಮುತ್ತುರಾಜ್ ಹಿರೇಹೊನ್ನಳ್ಳಿ ಕೆಂಪು ಪಟ್ಟಿಯಲ್ಲಿ, ಕಾರ್ತಿಕ್ ಗಂಬ್ಯಾಪುರ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. ಅದಾದ ನಂತರ ಪ್ರಕಾಶ್ ದೇವರೊಬ್ಬಳ್ಳಿ ಕೆಂಪು ಪಟ್ಟಿಯಲ್ಲಿ, ದೇವರಾಜ್ ಹಿರೇಹೊನ್ನಳ್ಳಿ ನೀಲಿ ಪಟ್ಟಿಯಲ್ಲಿ. ಅದಾದ ನಂತರ ಸಂಗಪ್ಪ ಹಿರೇಹೊನ್ನಳ್ಳಿ ಕೆಂಪು ಪಟ್ಟಿಯಲ್ಲಿ, ಪ್ರಕಾಶಯ್ಯ ಹಿರೇಹೊನ್ನಳ್ಳಿ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿರಬೇಕು. ಬಜರಂಗಿ ಇಟಿಕಟ್ಟಿ ಕೆಂಪು ಪಟ್ಟಿಯಲ್ಲಿ, ನಾಗರಾಜ್ ಗೌಡರ್ ತಡಿಸಿನ ಕಾಪ್ ನೀಲಿ ಪಟ್ಟಿಗಳಲ್ಲಿ ಈ ಎಲ್ಲ ಕುಸ್ತಿಪಟ್ಟುಗಳು ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. ನಾಳೆ ದಿನ 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕುಸ್ತಿ ಪಂದ್ಯಾವಳಿಗಳು ಕೂಡ ಆರಂಭ ಆಗಲಿವೆ. ರಾಜ್ಯ ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂತಹ ಕುಸ್ತಿ ತಾರೆಗಳು ನಾಳೆ ಈ ಒಂದು ಧಾರವಾಡ ನಗರದ ಕೆಸಿಡಿ ಮೈದಾನದಲ್ಲಿ ಸಂಸದ ಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೋಡಿ ಅತ್ಯಂತ ರೋಚಕ ಕುಸ್ತಿ. ಚಪ್ಪಾಳೆ ಜನ ಚಪ್ಪಾಳೆ ಹೊಡೆ ಮಾತ್ರ. ಎರಡು ಇಬ್ಬರಿಗೆ ಚಾಲೆಂಜ್ ನಿಲ್ಲಿಸ್ ಶಂಕರ ಕುಸ್ತಿ ನಿಲ್ಲಿಸ್. ನಾಳೆ ದಿನ ಈ ಒಂದು ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಪರವಾಗಿ ನಡೀತಕ್ಕಂತಹ ಕುಸ್ತಿ ಪಂದ್ಯಾವಳಿಯಲ್ಲಿ ವಿದೇಶದ ಹೆಸರಾಂತ ಕುಸ್ತಿಪಟು ಸೈಲೆನ್ಸ್ ಪ್ಲೀಸ್ ಸೈಲೆನ್ಸ್. ಬ್ಲೂಗೆ 2 ಅಂಕ, ರೆಡ್ಗೆ 1 ಅಂಕ. ಬ್ಲೂ 2 ರೆಡ್ 1. ಸ್ಟೆಪ್ ಔಟ್ಗೆ ರೂಲ್ ಪ್ರಕಾರ ಈಗ ಸಿಟ್ಟಿಂಗ್ ಅಲ್ಲೂ ಸ್ಟೆಪ್ ಔಟ್ಗೆ 1 ಪಾಯಿಂಟ್ ಇದೆ. ಚಾಲೆಂಜ್ 1. ಬೇಡ ಶರಣಪ್ಪಣ ವಿಡಿಯೋ ಪೂರ ಪಕ್ಕ ಮಾಡ್ಕೋರಿ. ಈಗ ಗೊತ್ತಾದಿಲ್ಲ ನಮಗೆ. ಈಗ ನನ್ನ ಕಡೆ ಇತ್ತ ಚಲೋ ಐತೆ ಅದು. ನನ್ನ ಕಡೆ ನಮ್ಮದ ಲಕ್ಷ ರೂಪಾಯಿ ಒಂದು ಸರ್. ಟೋಟಲ್ ಸ್ಕೋರ್ ಅನೌನ್ಸ್ ಮಾಡಿ. ಅಂಕಲ್ ಐ ಪೂರ ಬೇಡ.
ಸ್ಕೋರ್ 1-2. ಕೆಂಪು ಪಟ್ಟಿಯವರಿಗೆ 1 ಅಂಕ, ನೀಲಿ ಪಟ್ಟಿಯವರಿಗೆ 2 ಅಂಕ. ಚಪ್ಪಾಳೆ, ಜೋರ ಚಪ್ಪಾಳೆ. बोलो बजरंग बली की. ಮೂವತ್ತು ಸೆಕೆಂಡ್ಗಳ ವಿರಾಮ. ಸ್ಕೋರ್ 1-2. ಕೆಂಪು ಪಟ್ಟಿಯವರಿಗೆ 1 ಅಂಕ, ನೀಲಿ ಪಟ್ಟಿಯವರಿಗೆ 2 ಅಂಕ. ಮೂವತ್ತು ಸೆಕೆಂಡ್ಗಳ ವಿರಾಮ ಆದ ನಂತರ ಮತ್ತು 3 ನಿಮಿಷಗಳ ಕಾಲ ಕುಸ್ತಿಯನ್ನು ನಡೆಯಲಾಗುವುದು. ಎರಡು 2 ಸ್ಕೋರ್. ಕೆಂಪು ಪಟ್ಟಿಯವರಿಗೆ 2 ಅಂಕ, ನೀಲಿ ಪಟ್ಟಿಯವರಿಗೆ ಸಹ 2 ಅಂಕ. ಬಹಳ ಉತ್ತಮವಾದಂತಹ ಕುಸ್ತಿ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರು ಸ್ವಾಗತಿಸಬೇಕು. ಇನ್ ಫೇವರ್ ಆಫ್ ಬಿಲು. ಕೆಂಪು ಪಟ್ಟಿಯವರು 1 ಅಂಕ ತೆಗೆದುಕೊಂಡಿದ್ದಾರೆ. ಬಿಲು ಅವರು ಒಂದೇ ಸರಿ 2 ಪಾಯಿಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಇನ್ ಫೇವರ್ ಆಫ್ ಬಿಲು. ಸರ್ ಸ್ಕೋರ್ ಹೇಳಿ. ಶಿವ ಸರ್ ಸ್ಕೋರ್ ಹೇಳಿ. 2-2. ಕೆಂಪು ಪಟ್ಟಿಯವರಿಗೆ ಸಹ 2 ಅಂಕ, ನೀಲಿ ಪಟ್ಟಿಯವರಿಗೆ ಸಹ 2 ಅಂಕ. ಅತ್ಯಂತ ರೋಚಕವಾದಂತ ಕುಸ್ತಿ. बोलो वायुपुत्र हनुमान की. ಹೊಡೆ 9. ಕೊನೆಯ ನಿಮಿಷ.
ವಾರ್ನಿಂಗ್, ನೀಲಿ ಪಟ್ಟಿ ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. बोलो वायुपुत्र हनुमान की ಕೊನೆಯ 15 ಸೆಕೆಂಡ್ಗಳು ಮಾತ್ರ, ಕೊನೆಯ 15 ಸೆಕೆಂಡ್ಗಳು ಮಾತ್ರ. ಹೊಡೆ ಬಹಳ ಉತ್ತಮವಾದಂತಹ ಕುಸ್ತಿ ಇದು. ಪ್ರೇಕ್ಷಕರು ಚಪ್ಪಾಳಿ ತಟ್ಟುವುದರ ಮೂಲಕ ಚಪ್ಪಾಳೆ ಸ್ವಾಗತಿಸಬೇಕು. ಬರಲಿ, ಜೋರ ಚಪ್ಪಾಳೆ. ಟೆಕ್ನೋರ್ ಪ್ಯಾಶು ಇಲ್ಲ, ಏನದು ಪ್ಯಾಶು ಅಂದ್ರೆ ಏನದು? ಪ್ಯಾಶು ಇಲ್ಲ, ಒನ್ಲಿ ವಾರ್ನಿಂಗ್ ಆಗೈತಿ. ವಾರ್ನಿಂಗ್ ಅಷ್ಟ ಆಗೈತಿ. ಕೂಡ್ರಿ, ದಯವಿಟ್ಟು ಕೂಡ್ರಿ, ಎಲ್ಲ ಕೆಳಗೆ ಕೂತ್ಕೊಡ್ರಿ. ರೂಲ್ಸ್ ಹೇಳ್ತೇನೆ ಕೊಡ್ರಿ. ರೂಲ್ಸ್ ಹೇಳ್ತೇನೆ. ಏ ತಮ್ಮ ಕೇಳ. ಏ ರಾಮ್ ಸರ್ ತಮ್ಮ ಅದನ್ನ ಡಿಕ್ಲೇರ್ ಮಾಡಿ. ರಾಮ್ ಸರ್ ಕೇಳ್ರಿ. ಹಲೋ ಕೇಳ್ರಿ. ಯಾವಾಗಲೂ ಕುಸ್ತಿ ನಡೆದಾಗ ಫಸ್ಟ್ ಸಲ ವಾರ್ ಮಾಡ್ತಾರ, ಸೆಕೆಂಡ್ ಸಲ ಕಂಟಿನ್ಯೂ ಡಿಫೆನ್ಸ್ ಆಡಕತ್ತಂದ್ರ ಅವಾಗ ಏನ್ ಪ್ಯಾಶು ಬರ್ತೈತಲ್ಲ ಅವಾಗ ಆಕ್ಟಿವ್ ಪೀರಿಯಡ್ ಇರ್ತದ. ಇದು ಬರೀ ಒಂದೇ ಸಲ ಪ್ಯಾಶು. ಅಲ್ಲಿ ಬರ್ದೈತಲ್ಲ, ಇಲ್ಲಿ ಒಂದೇ ಸಲ. ಸುನೋ ಕೇಳ ನನ್ ಮಾತು ಕೇಳ. ಯಾವಾಗ ಫಿಂಗರ್ ಕ್ರಾಸಿಂಗ್ ಇರ್ತಿತ್ಲ ಅವಾಗ ಇಬ್ಬರಿಗೆ ಹೇಳ್ತಾರ ಫಿಂಗರ್ ಕ್ರಾಸ್ ಮಾಡಬೇಡ ಅಂತ. ಅದು ವಾರ್ನಿಂಗ್ ಅಲ್ಲ. ವಾರ್ನಿಂಗ್ ಯಾವಾಗ ಅಲ್ಲಿ ಮ್ಯಾಟ್ ಚೇರ್ಮನ್ ಯಾವಾಗ ಬರೀತಾರಲ್ಲ, ಪ್ಯಾಶು ಕೊಟ್ಟಿಲ್ಲ, ಅಲ್ಲಿ ಬರ್ದಿರ್ತಾರ, ಬೇಕಾದ್ರೆ ಸ್ಕೋರ್ ಶೀಟ್ ನೋಡು ಹೋಗ್ರಿ. ವಾರ್ನಿಂಗ್ ಅದು ಒಂದೇ ವಾರ್ನಿಂಗ್. ಸೆಕೆಂಡ್ ವಾರ್ನಿಂಗ್ ಅಷ್ಟೇ ಆಕ್ಟಿವ್ ಪೀರಿಯಡ್. ನಿಮ್ ಹುಡುಗರಿಗೆ ಗೊತ್ತೈತಿ ಯಾಕೆ ನೀವು ಹಿಂಗ್ ಸುಮ್ನೆ ಕಿರಿಕಿರಿ ಮಾಡತ್ತೀರಿ? ಹೋಗ್ರಿ ಅಲ್ಲಿ. ಹುಡುಗರಿಗೆ ಗೊತ್ತೈತಿ, ನಿಮ್ ಹುಡುಗರು ಹಾಸ್ಟೆಲ್ ಹುಡುಗರಿಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನೀನು ಕುಸ್ತಿ ಆಡಿದಿ, ನಿನ್ ಗೊತ್ತೈತಿಲ್ಲ. ವಾರ್ನಿಂಗ್ ಅಲ್ಲ ಅದು, ಹೋಗೋದು. ಚಪ್ಪಾಳೆ, ಜೋರ ಚಪ್ಪಾಳೆ. 2 ಜನ ಕುಸ್ತಿಪಟುಗಳು ಬಹಳ ಒಂದು ಉತ್ತಮ ರೀತಿಯಂತ ಕುಸ್ತಿಯನ್ನ ಆಡಿದ್ದಾರೆ. ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸುವುದು ಬಹಳ ಒಂದು ಪ್ರಾಮುಖ್ಯತೆ. ಸರ್ ಮುಂದಿನ ಕುಸ್ತಿ ಹೇಳಿ. ಶಿವ ಸರ್. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪ್ರಸ್ತುತಪಡಿಸುವ ಈ ಒಂದು ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವ, ಧಾರವಾಡ ಲೋಕಸಭಾ ಮಟ್ಟದ ಕುಸ್ತಿ ತಾರೆಗಳ ಸಮಾಗಮ ಇಂದು. ನಾಳೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ಹೆಸರನ್ನು ಮಾಡಿರುವಂತಹ ಕುಸ್ತಿಪಟುಗಳು ಈ ಒಂದು ವಿದ್ಯಾಕಾಶಿ ಧಾರವಾಡ ನಗರಕ್ಕೆ ಬರಲಿದ್ದಾರೆ. ಅದ್ಭುತವಾದಂತಹ ಕುಸ್ತಿ ಆರಂಭದಲ್ಲಿ ಅತ್ಯಂತ ರೋಚಕತೆಯಿಂದ ಸಾಗಿ ಬರ್ತಾ ಇದೆ. ಬಹುಶಃ ಈ 2 ಜನ ಕುಸ್ತಿಪಟುಗಳನ್ನು ನೋಡಿದ್ರೆ ಬಹುಶಃ 2 ಗ್ಲಾಸ್ ಹಾಲು ಕುಡಿದು ಬಂದಂಗೆ ಕಾಣಿಸ್ತಾ ಇದ್ದಾರೆ. ಸೂಪರ್. 57 ಕೆಜಿ ಭಾಗದ ಇದಾದ ನಂತರ ಮುಂದಿನ ಕುಸ್ತಿ ಪ್ರಕಾಶ್ ದೇವರ ಹುಬ್ಬಳ್ಳಿ ಕೆಂಪಟ್ಟಿಯಲ್ಲಿ, ದೇವರಾಜ್ ಹಿರೇವನ್ನಳ್ಳಿ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು.
ಈ ಒಂದು ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಕುಸ್ತಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಇದೀಗಿದ್ದಾನೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಸುರೇಶ್ ಬೆಂದ್ರೆ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯವಾದ ಸುಸ್ವಾಗತವನ್ನ ಬಯಸ್ತಾ ಇದೀವಿ. ಸರ್ ನೆಕ್ಸ್ಟ್ ಕುಸ್ತಿ ಮುಂದಿನ ಕುಸ್ತಿ ಪ್ರಕಾಶ್ ದೇವರುಬಳ್ಳಿ ಕೆಂಪು ಪಟ್ಟಿಯಲ್ಲಿ, ದೇವರಾಜ್ ಹಿರೇಹೊನ್ನಳ್ಳಿ ನೀಲಿ ಪಟ್ಟಿಯಲ್ಲಿ. ನಾಳೆ ದಿನ ಈ ಒಂದು ಧಾರವಾಡ ನಗರದಲ್ಲಿ ನಡೀತಕ್ಕಂತ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಲೋಕಸಭಾ ಮಟ್ಟದ ಕುಸ್ತಿ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಭಾರತ ಸರ್ಕಾರದ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯದ ಸಚಿವರಾಗಿರುವಂತಹ ಶ್ರೀಮಾನ್ ಮನ್ಸುಖ್ ಮಾಂಡವೀರ್ ಅವರು ಕೂಡ ನಾಳೆ ಧಾರವಾಡ ನಗರಕ್ಕೆ ಆಗಮಿಸಲಿದ್ದಾರೆ. ನಾಳೆ ಒಂದು ದಿನ ತಾವೆಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸುವ ಜೊತೆಗೆ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನ ಗುರುತಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರು, ಸಾವಿರಾರು ಯೋಜನೆಗಳ ಸರದಾರರು, ಜನಪರ ಕಾಳಜಿಯುಳ್ಳಂತ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಪ್ರಸ್ತುತಪಡಿಸುವ ಈ ಒಂದು ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದ್ದ ಕುಸ್ತಿ ಕ್ರೀಡೆಯಲ್ಲಿ ನಾಳೆ ದೇಶ ಮತ್ತು ವಿದೇಶದ ಕುಸ್ತಿ ತಾರೆಗಳು ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಮುಂದಿನ ಕುಸ್ತಿ ಪ್ರಕಾಶ್ ದೇವರುಬಳ್ಳಿ ಕೆಂಪಟ್ಟಿಯಲ್ಲಿ, ಮತ್ತು ವಿಜಯನ್ ಅವರು, ವಿಜೇತ್ರನ್ ಅವರು ಹಾಗೂ ಅವರೆಲ್ಲ ತಂಡ ದಯವಿಟ್ಟು ಆಗಮಿಸಿ ಒಂದು ಕುಸ್ತಿಯನ್ನ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದೀವಿ. ಮತ್ತೊಮ್ಮೆ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಐವತ್ತೇಳು ಕೆಜಿ ವಿಭಾಗದ ಇದು ಎರಡನೇ ಸುತ್ತಿನ ಕುಸ್ತಿ. ಇದು ಪ್ರಕಾಶ್ ದೇವರುಬಳ್ಳಿ ಕೆಂಪು ಪಟ್ಟಿಯವರು, ದೇವರಾಜ್ ಹಿರೇಹೊನ್ನಳ್ಳಿ ನೀಲಿ ಪಟ್ಟಿಯವರು. ಬರ್ರಿ ಪೈಲೆ ಬಂದ 4-2 ಕೆಂಪು ಪಟ್ಟಿಯವರಿಗೆ 4 ಅಂಕ, ನೀಲಿ ಪಟ್ಟಿಯವರಿಗೆ 2 ಅಂಕ.
ಮುಂದಿನ ಕುಸ್ತಿಯ ಚಾಲನೆಗಾಗಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾಗಿರುವಂತಹ ಶ್ರೀಧರಾಗಿರುವಂತಹ ಜಪ್ಪ ಹಲೋ ಸಂಗಪ್ಪ ಹಿರೇವನ್ನಳ್ಳಿ, ಪ್ರಕಾಶಯ್ಯ ಹಿರೇವನ್ನಳ್ಳಿ. ಪ್ರಕಾಶಯ್ಯ ಯಾರು? ಆ ಪ್ರಕಾಶಯ್ಯ ಬಂದ್. ಸಂಗಪ್ಪ ಹಿರೇವನ್ನಳ್ಳಿ ಫಸ್ಟ್ ಕಾಲ್ ಇಲ್ಲ. ಸಂಗಪ್ಪ ಹಿರೇವನ್ನಳ್ಳಿ ಸೆಕೆಂಡ್ ಕಾಲ್. ಸಂಗಪ್ಪ ಹಿರೇವನ್ನಳ್ಳಿ ಥರ್ಡ್ ಅಂಡ್ ಫೈನಲ್ ಕಾಲ್. ಅವ್ರನ್ನ ಬರದೇ ಇದ್ದ ಕಾರಣ ಪ್ರಕಾಶಯ್ಯ ಹಿರೇವನ್ನಳ್ಳಿ ಮುಂದಿನ ಹಂತವನ್ನು ತಲುಪಿರ್ತಾರೆ. ಮುಂದಿನ ಕುಸ್ತಿ ಬಜರಂಗಿ ಇಟ್ಟಿಗಟ್ಟಿ ಬರಬೇಕು. ಬಜರಂಗಿ ಇಟ್ಟಿಗಟ್ಟಿ ಕೆಂಪು ಪಟ್ಟಿಯಲ್ಲಿ ನಾಗರಾಜ್ ಗೌಡರ್. ಕುಸ್ತಿಗೆ ಚಾಲನೆ ನೀಡಿರುವಂತಹ ಮಾನ್ಯರಿಗೆ ಧನ್ಯವಾದಗಳು. ಈ ಕುಸ್ತಿ ಆದ ನಂತರ 61 ಕೆಜಿ ವಿಭಾಗದಲ್ಲಿ ಎರಡನೇ ಸುತ್ತಿನ ಕುಸ್ತಿ ನಂಬರ್ 1 ಉಮೇಶ್ ತರ್ಸಿನಕೊಪ್ಪ ಕೆಂಪಟ್ಟಿಯಲ್ಲಿ ಮನೋಜ್ ಹೊಸಮನಿ ನೀಲಿ ಪಟ್ಟಿಯಲ್ಲಿ. ಹತ್ತು ಅಂಕಾಂತರದಿಂದ ಕೆಂಪಪಟ್ಟಿ ಕಟ್ಟಿದಂತ ಬಜರಂಗಿ ಇಟಿಗಟ್ಟಿ ಅವರು ಮುಂದಿನ ಹಂತವನ್ನು ತಲುಪಿರ್ತಾರೆ. ಅಭಿನಂದನೆಗಳು. ಮುಂದಿನ ಕುಸ್ತಿಗೆ ಚಾಲನೆಗಾಗಿ ನಮ್ಮ ಧಾರವಾಡ ಗ್ರಾಮಾಂತರ ಪ್ಲಸ್ 74 ಕೆಜಿಯಲ್ಲಿ ಒಂದು ಕುಸ್ತಿ ಉಳಿದಿದೆ. ಅದು ರುದ್ರಪ್ಪ ಕೆಂಪು ಪಟ್ಟಿಯಲ್ಲಿ, ಪ್ರಥಮ್ ಕರಡಿಕೋಪ್ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. ಶಂಕರ್ ಪಟ್ಟಣ್ ಶೆಟ್ಟಿ ಅವರು ಕೂಡ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ರುದ್ರಪ್ಪ ಎಂಎಟ್ಟಿ ಕೆಂಪಟ್ಟಿಯಲ್ಲಿ, ಪ್ರಥಮ್ ಕರಡಿಕೋಪ್ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಈ ಕುಸ್ತಿ ಮುಗಿದ ತಕ್ಷಣ ಸಿದ್ಧರಾಗಿ ಬೇಗನೆ ಮ್ಯಾಟ್ ಹತ್ರ ಬರಬೇಕು. 61 ಕೆಜಿ ಕುಸ್ತಿ ಮುಗಿದ ತಕ್ಷಣ ಆ ಕುಸ್ತಿಯನ್ನು ಪ್ರಾರಂಭ ಮಾಡಲಾಗುವುದು. ಅವರು ಕೂಡ ತಮ್ಮ ಸಿದ್ಧತೆಯಲ್ಲಿ ಇರಬೇಕು. ಈ ಕುಸ್ತಿ ಆದ ನಂತರ ನಂಬರ್ 6 ಆರೂರ್ ದೇವರೊಬ್ಬಳ್ಳಿ ಕೆಂಪು ಪಟ್ಟಿಯಲ್ಲಿ, ನಂಬರ್ 2 ಅಫ್ಜಲ್ ಸಿಂಗ್ನಳ್ಳಿ ನೀಲಿ ಪಟ್ಟಿಯಲ್ಲಿ. ಈ ಕುಸ್ತಿ ಮುಗಿದ ತಕ್ಷಣ ಆಗಮಿಸಿ ಕುಸ್ತಿಗೆ ಚಾಲನೆ ನೀಡಿರುವಂತಹ ಸಿದ್ದನಗೌಡ ಪಾಟೀಲ್ ಅವರಿಗೆ ಶ್ರೀಧರರಿಗೆ ಕೂಡ ಧನ್ಯವಾದಗಳು. 65 ಕೆಜಿ ವಿಭಾಗದಲ್ಲಿ ನಂಬರ್ 5 ಶಾಹಿಲ್ ಸೈಯದ್ ನವರ್ ವೆಂಕಟಾಪುರ ಕೆಂಪು ಪಟ್ಟಿಯಲ್ಲಿ, ನಂಬರ್ 1 ದಾದಾಪೀರ್ ಕಲ್ಲೂರ್ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿರಬೇಕು. ಅದಾದ ನಂತರ ನಂಬರ್ 6 ಇಮಾಮ್ ಸಾಬ್ ಸಿಂಗ್ನಳ್ಳಿ ಕೆಂಪು ಪಟ್ಟಿಯಲ್ಲಿ, ನಂಬರ್ 2 ಪ್ರಜ್ವಲ್ ಹೊಸಮನಿ ತರ್ಸಿನಕೊಪ್ಪ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿರಬೇಕು.
06 ಕೆಂಪು ಪಟ್ಟಿ ಅವರಿಗೆ ಯಾವುದೇ ಅಂಕ ಇಲ್ಲ, ನೀಲಿ ಪಟ್ಟಿ ಅವರಿಗೆ 6 ಅಂಕ. ಜೀರೋ 8 ಕೆಂಪು ಪಟ್ಟಿಯವರಿಗೆ ಯಾವುದೇ ಅಂಕ ಇಲ್ಲ, ನೀಲಿ ಪಟ್ಟಿಯವರಿಗೆ 8 ಅಂಕ. ಹತ್ತು ಅಂಕ ಅಂತರದಿಂದ ನೀಲಿ ಪಟ್ಟಿ ಕಟ್ಟಿದಂತ ಕುಸ್ತಿಪಟು ಮುಂದಿನ ಹಂತವನ್ನು ತಲುಪಿರುತ್ತಾರೆ. ಅಭಿನಂದನೆಗಳು. ಮುಂದಿನ ಕುಸ್ತಿ ಚಾಲನೆಗಾಗಿ ಅಥ್ಲೆಟಿಕ್ಸ್ ತರಬೇತುದಾರರಾಗಿರುವಂತಹ ಶ್ರೀ ರಾಮಚಂದ್ರ ಪಡ್ತರ್ಜಿ ಸರ್ ಅವರನ್ನ ದಾದಾಪೀರ್ ಸೈಯದ್ನವರ್ ಕಲ್ಲೂರ್ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿ ಬರಬೇಕು. ಅದಾದ ನಂತರ ಇಮಾಮ್ ಸಾಬ್ ಕಟ್ಟಿಮನಿ ಸಿಂಗನಹಳ್ಳಿ ಕೆಂಪು ಪಟ್ಟಿಯಲ್ಲಿ, ಪ್ರಜ್ವಲ್ ಹೊಸಮನಿ ತರ್ಸಿನಕೊಪ್ಪ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿ ಬರಬೇಕು. ಅಲ್ಲೊಂದು ಇವೆಂಟಿಗೆ ಇಲ್ಲೊಂದು ಇವೆಂಟಿಗೆ ಎರಡೂ ಸೇರಿ ಒಂದೇ ಲಿಂಕ್ ಒಳಗೆ ತೋರಿಸ್ಬೇಕು. ಯೂಟ್ಯೂಬ್ ಒಂದೇ ಲಿಂಕ್ ಒಳಗೆ ಹಂಗೆ ನಾಳೆ ಅದೇ ಪ್ರಾಬ್ಲಮ್ ಆಗಿದೆ. ಹಂಗೆ ಮ್ಯಾನೇಜ್ ಮಾಡ್ತೀವಿ ನೀವು ಅದನ್ನು ಹಾಕಿದ್ವಿ ಇಲ್ಲೆಲ್ಲ ಹುಡುಗರು ನಾಳೆ ಬೇರೆ ಬರ್ತಾರೆ. ನಾಳೆ ಇಲ್ಲಿ ಯೂಟ್ಯೂಬ್ ಮಿಕ್ಸರ್ ನಾನು ಹೋಗ್ತೀನಿ ಇಲ್ಲಿ ಕುಂತವನು ಈಗ ಸದ್ಯ ಇಲ್ಲಿ ಕುಂತವ್ ನಾಳೆ ಅಲ್ಲಿ ಹೋಗಿರ್ತಾನೆ. ಅವ ಅಲ್ಲಿ ಫೋನ್ ಮಾಡಿ ಹೇಳ್ತಾನೆ ನಾನು ಇಲ್ಲಿ ಬಂದ್ ಮಾಡಂತೇನೆ ಅಂತೀವಿ. ಪ್ಲಸ್ 74 ಕೆಜಿಯಲ್ಲಿ ರುದ್ರಪ್ಪ ಎಮ್ಮೆಟ್ಟಿ ಕೆಂಪು ಪಟ್ಟಿಯಲ್ಲಿ, ಪ್ರಥಮ್ ಕರಡಿಕೋಪ್ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿ ಬೇಗನೆ ಮ್ಯಾಟ್ ಹತ್ರ ಬರಬೇಕು. ನಾಳೆ ದಿನ ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಕುಸ್ತಿ ಪಂದ್ಯಾವಳಿಗಳು ಆರಂಭವಾಗಲಿವೆ. ನಾಳೆ ದಿನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಂತ ಕುಸ್ತಿ ತಾರೆಗಳು ಈ ಒಂದು ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇರಾನಿ ಚಾಂಪಿಯನ್ ಮಿರ್ಕಾ ಇರಾನ್ ಮತ್ತು ಹಿಂದ್ ಕೇಸರಿ ಪುಷ್ಪೇಂದ್ರ ಅವರ ಮಧ್ಯ ಕುಸ್ತಿ ಅತ್ಯಂತ ಹಣಾಹಣಿ ನಡೆಯಲಿದೆ. ಅದೇ ತರನಾಗಿ ಇಂದು ಬ್ಯಾಟ್ ಮೇಲೆ ನಡೆದ್ರೆ ನಾಳೆ ಮಣ್ಣಿನ ಮೇಲೆ ಗ್ರಾಮೀಣ ದೇಶಿ ಕ್ರೀಡೆ ಆಗಿರುವಂತಹ ಜಂಗಿ ಕುಸ್ತಿಗಳು ನಾಳೆ ಮಣ್ಣಿನ ಮೇಲೆ ನಡೆಯಲಿವೆ. ನಾಳೆ ವಿಶೇಷವಾದಂತ ಅಭೂತಪೂರ್ವಂತ ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ಕರ್ನಾಟಕದ ಕೇಸರಿ ಕುಸ್ತಿ ಪಂದ್ಯಾವಳಿಗಾಗಿ ಮಡಿವಾಳಪ್ಪ ಮೊರಬ್ರ ಅವರನ್ನ
ನಡೀತಕ್ಕಂತ ಕುಸ್ತಿ ಪ್ಲಸ್ 74 ಕೆಜಿ ಸಂಸದರ ಕೇಸರಿ ಪ್ರಶಸ್ತಿಯ ತೂಕದ ಕುಸ್ತಿ ಇದು. 74 ಕೆಜಿಯ ಮೇಲ್ಪಟ್ಟ ವಿಭಾಗದ ಕುಸ್ತಿ ಇದು. ಕೆಂಪು ಪಟ್ಟಿಯಲ್ಲಿ ರುದ್ರಪ್ಪ ಎಮ್ಮೆಟ್ಟಿ, ನೀಲಿ ಪಟ್ಟಿ ಕಟ್ಟಿಪಟ್ಟಿದಂತಹ ಪ್ರಥಮ್ ಕರಡಿಕೊಪ್ಪ. ಈ ಕುಸ್ತಿ ಆದ ನಂತರ ಮುಂದಿನ ಕುಸ್ತಿ 65 ಕೆಜಿ ವಿಭಾಗದಲ್ಲಿ ಶಾಹಿಲ್ ಸೈಯದ್ನವರ್ ಯಂಗ್ತಾಪುರ ಕೆಂಪು ಪಟ್ಟಿಯಲ್ಲಿ, ದಾದಾಪೀರ್ ಸೈಯದ್ನವರ್ ಕಲ್ಲೂರ್ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. ಅದಾದ ನಂತರ ಇಮಾಮ್ ಸಾಬ್ ಕಟ್ಟಿಮನಿ ಶಿಂಗನಹಳ್ಳಿ ಕೆಂಪು ಪಟ್ಟಿಯಲ್ಲಿ, ಪ್ರಜ್ವಲ್ ಹೊಸಮನಿ ತಡಸಿನಕೊಪ್ಪ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. 65 ಕೆಜಿ ಮುಗಿದ ತಕ್ಷಣ 74 ಕೆಜಿ ವಿಭಾಗದಲ್ಲಿ ಅಭಿಷೇಕ್ ಎಂ ಜೋಡಳ್ಳಿ ಕೆಂಪು ಪಟ್ಟಿಯಲ್ಲಿ, ನಂಬರ್ 1 ಕಾರ್ತಿಕ್ ಪಾಟೀಲ್ ಚಿಕ್ಕಮಲ್ಲಿಗೌಡ ನೀಲಿ ಪಟ್ಟಿಯಲ್ಲಿ. 30 ಸೆಕೆಂಡ್ಗಳ ವಿರಾಮ. 2-1 ಸ್ಕೋರ್. ಈ ಕುಸ್ತಿಯಲ್ಲಿ ರುದ್ರಪ್ಪ ಎಮ್ಮೆಟ್ಟಿ ಅವರು ಮುಂದಿನ ಹಂತವನ್ನು ತಲುಪಿರ್ತಾರೆ. Everybody. This is the sound of ಶಾಹಿಲ್ ಸೈಯದ್ನವರ್ ಯಂಗ್ತಾಪುರ ಕೆಂಪು ಪಟ್ಟಿಯಲ್ಲಿ, ದಾದಾಪೀರ್ ಸೈಯದ್ನವರ್ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಬೇಗನೆ ಮ್ಯಾಟ್ ಮೇಲೆ ಬರಬೇಕು. ಅದಾದ ನಂತರ ಇಮಾಮ್ ಸಾಬ್ ಕಟ್ಟಿಮನಿ ಶಿಂಗನಹಳ್ಳಿ ಕೆಂಪು ಪಟ್ಟಿಯಲ್ಲಿ, ಪ್ರಜ್ವಲ್ ಹೊಸಮನಿ ತಡಸಿನಕೊಪ್ಪ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿರಬೇಕು. ಸೋನ್ ಈ ಒಂದು ಕುಸ್ತಿ 65 ಚಾಲನೆಗಾಗಿ ಕೆಜಿ ವಿಭಾಗದ ಇದು. ಸರ್ ಒಂದು ನಿಮಿಷ. ಈ ಒಂದು ಕುಸ್ತಿ ಚಾಲನೆಗಾಗಿ ನಮ್ಮ ತಾಲೂಕ್ ಪಂಚಾಯತಿ ಯುವ ಸರ್ ಆಗಿರುವಂತಹ ಗಂಗಾಧರ್ ಸರ್ ಅವರು, ಹಾಗೆಯೇ ನಮ್ಮ ವಾಲಿಬಾಲ್ ಈ ಕುಸ್ತಿಯಲ್ಲಿ ನೀಲಿ ಪಟ್ಟಿ ಕಟ್ಟಿದಂತ ದಾದಾಪೀರ್ ಅವರು ಜಯಶಾಲಿ ಆಗಿದ್ದಾರೆ. ಇಮಾಮ್ ಸಾಬ್ ಕಟ್ಟಿಮನಿ ಶಿಂಗನಹಳ್ಳಿ ಕೆಂಪಟ್ಟಿಯಲ್ಲಿ, ಪ್ರಜ್ವಲ್ ಹೊಸಮನಿ ತಡಸಿನ. ನೆಕ್ಸ್ಟ್ ಕುಸ್ತಿ ಆಕಾಶ್ ದನ್ನಣ್ಣವರ್ ಗುಡಿಯಾಳ ರೆಡ್ ಕಾಸ್ಟ್ಯೂಮ್, ಅಭಿಷೇಕ್ ಗೌಡರ್ ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗಿರ್ಬೇಕು. ಕುಸ್ತಿ ಕ್ರೀಡೆ ಮೇಲೆ
ಅತ್ಯಂತ ಆಸಕ್ತಿ ಉಳ್ಳಂತ ಮಾನ್ಯರು ಒಂದು ಕುಸ್ತಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ ಜೊತೆಗೆ ನಡೀತಕ್ಕಂತ ಕುಸ್ತಿ ಪಂದ್ಯಾಟದ ಚಾಲನೆಯನ್ನ ಮಾಡಲಿಕ್ಕೆ ಇದೀಗ ತಾನೇ ನಿಮ್ಮೆಲ್ಲರ ಪ್ರೀತಿಯ ಜೋರು ಚಪ್ಪಾಳೆಯೊಂದಿಗೆ ಅವರನ್ನ ಮತ್ತೊಮ್ಮೆ ಮೈದಾನಕ್ಕೆ ಬರಮಾಡಿಕೊಳ್ಳೋಣ ಆಪ್ಮೇಲೆ. ನಡೀತಕ್ಕಂತ ಕುಸ್ತಿಗೆ ಇದೀಗ ತಾನೇ ಚಾಲನೆಯನ್ನ ದೊರಕಿಸಿಕೊಡ್ಲಿಕ್ಕೆ ಎಲ್ಲ ಅತಿಥಿ ಅಭ್ಯಾಗತರು ಮೈದಾನಕ್ಕೆ ಆಗಮಿಸಿದ ಜೊತೆಗೆ ಒಂದು ಕುಸ್ತಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತ ಗಣ ಸರ್ಕಾರದ ಕೇಂದ್ರದ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ ಮುಂದಿನ ಕುಸ್ತಿ ಆಕಾಶ್ ದನೇನವರ್ ಗುಡಿಯಾಳ ರೆಡ್ ಕಾಸ್ಟ್ಯೂಮ್, ಅಭಿಷೇಕ್ ಗೌಡರ್ ತಡಸಿನಕೊಪ್ಪ ಬ್ಲೂ ಕಾಸ್ಟ್ಯೂಮ್ ನಲ್ಲಿ. ಸ್ಕೋರ್ 0-4. ರೆಡ್ 0 ಬ್ಲೂ 4. ಆಕಾಶ್ ದನೇನವರ್ ಎಲ್ಲಿದ್ದೀರಿ? ಆಕಾಶ್ ದನೇನವರ್ ಪಾಪ ಒಳಗಡೆ ಇಲ್ಲಿ. ಅಭಿಷೇಕ್ ಗೌಡರ್ ನೆಕ್ಸ್ಟ್ ಕುಸ್ತಿ ಆಕಾಶ್ ದನೇನವರ್. ಬಾರಪ್ಪ ಆಕಾಶ್